ತುಮಕೂರು ವಿಶ್ವವಿದ್ಯಾಲಯ ಕರ್ನಾಟಕ ಲೈಬ್ರರಿ ಅಸೋಸಿಯೇಷನ್ ಹಾಗೂ ಲೀಸ್ ಅಕಾಡೆಮಿ ಸಹಯೋಗದಲ್ಲಿ ಸಿದ್ದಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿಂದು 3 ದಿನಗಳ ಗ್ರಂಥಪಾಲಕರ ಸಮ್ಮೇಳನದ ಅಂಗವಾಗಿ ಓದುಗ ಹಾಗೂ ನಾಯಕತ್ವದ ಗುಣ ಕುರಿತ ವಿಚಾರ ಸಂಕಿರಣ ನಡೆಯಿತು. ತುಮಕೂರು ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಶಾಸಕ ಜಿಬಿ ಜ್ಯೋತಿ ಗಣೇಶ್, ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಎಂ ಅಂಕೇಗೌಡ, ತುಮಕೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ವೆಂಕಟೇಶ್ವರಲು, ನಿವೃತ್ತ ಐಎಎಸ್ ಅಧಿಕಾರಿ ಡಾ ಸಿ ಸೋಮಶೇಖರ್, ಶಿಕ್ಷಣ ತಜ್ಞ ಡಾ ಗುರುರಾಜ್ ಕರ್ಜಗಿ, ಗ್ರಂಥಾಲಯ ಇಲಾಖೆ ಆಯುಕ್ತ ಎಚ್ ಬಸವರಾಜೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಅಧ್ಯಯನ ನಮ್ಮ ಪರಿಪೂರ್ಣ ಬದುಕಿನ ಮಾರ್ಗದರ್ಶಿಯಾಗಿದ್ದು, ಪ್ರಶ್ನೆಗಳನ್ನು ಕೇಳುವ ಮೂಲಕ ಕೌತುಕದ ಚಿಂತನೆಗಳಿಗೆ ತಾರ್ಕಿಕ ಉತ್ತರ ಪಡೆಯುವುದು ಅಗತ್ಯ. ಜ್ಞಾನದ ವಿಸ್ತರಣೆ ಸದಾಕಾಲ ನಡೆಯಬೇಕು ಎಂದು ಹೇಳಿದರು. ಕಮಲ ಅರಳಿಕೊಳ್ಳುತ್ತೋ ಹಾಗೆ ಸಜ್ಜನರ ಸಹವಾಸದಿಂದ, ವಿಶೇಷವಾದ ಓದಿನಿಂದ, ವಿಶೇಷವಾದ ಬರಹದಿಂದ, ವಿಶೇಷವಾದ ಗ್ರಹಿಕೆಯಿಂದ, ವಿಶೇಷವಾದ ಸಂವಾದಗಳಿಂದ ನಮ್ಮ ಬುದ್ಧಿಶಕ್ತಿ ಬೆಳೆಯುತ್ತದೆ ಅನ್ನುವಂಥ ಮಾತನ್ನ ಸಂಸ್ಕೃತ ಸುಭಾಷಿತಕಾರ ಹೇಳ್ತಾರೆ. ಡಾ ಸಿ ಸೋಮಶೇಖರ್, ಗ್ರಂಥಾಲಯಗಳನ್ನು ಯುವಜನರು ಸದ್ಬಳಕೆ ಮಾಡಿಕೊಳ್ಳುವುದು ಅಗತ್ಯ. ಜ್ಞಾನಾಧಾರಿತ ಚಿಂತನೆಗಳು ವಿಕಾಸದ ಮೂಲವಾಗಿರುತ್ತದೆ ಎಂದು ತಿಳಿಸಿದರು. ಕಾರಣ ಆತ ಒಂದು ಶಿಲ್ಪಿಗಳ ಕಾರ್ಯವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಲೈಬ್ರರಿ ಶುಡ್ ನಾಟ್ ಥಿಂಕ್ that you have come by just chance. You should think this is a profession of your choice. ಬಸವರಾಜೇಂದ್ರ, ರಾಜ್ಯದಲ್ಲಿ 6,000ಕ್ಕೂ ಅಧಿಕ ಸಾರ್ವಜನಿಕ ಗ್ರಂಥಾಲಯಗಳಿದ್ದು, ಎಲ್ಲ ಹಂತಗಳಲ್ಲಿ ಓದುಗ ಸ್ನೇಹಿ ವ್ಯವಸ್ಥೆಗೆ ಆದ್ಯತೆ ನೀಡಲಾಗಿದೆ ಎಂದರು. And they select a book. We notified that we are in the process of selection of books. Why don't you submit your books? Then in a span of 1 month, all publishers, writers submit their books. ಡಾ ಗುರುರಾಜ ಕರ್ಜಗಿ, ಓದುಗ ಮಾತ್ರ ಭವಿಷ್ಯದ ಅತ್ಯುತ್ತಮ ನಾಯಕನಾಗಲು ಸಾಧ್ಯ. ಎಲ್ಲ ರೀತಿಯ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳಲು ಪುಸ್ತಕಗಳ ಅಧ್ಯಯನ ಸಹಕಾರಿ ಎಂದು ಹೇಳಿದರು. The one who just uses the book, reads the book, gets liberated. How beautiful it is. It's just not coincidence. I don't use coincidence. Liber and liberate come from the same root. Liber, that means book. It could be a book or it could be liberate. So I always feel if somebody wants to get liberated, they should read the books.